ಎಲ್ಲರಿಗೂ ಶರಣಾರ್ಥಿಗಳು. ಪ್ರತಿಯೊಬ್ಬರು ಪಾಲಕರು ಈಗ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ತಮಗಿಷ್ಟ ಬಂದ ಹಾಗೆ ತಮ್ಮ ಮಕ್ಕಳನ್ನು ತಾವು ಬೆಳೆಸ್ತಾ ಇದ್ದಾರೆ. ಎಲ್ಲರಿಗೂ ಇಷ್ಟ ಬರುವ ಹಾಗೆ, ಭಗವಂತನಿಗೆ ಅವರ ಮೇಲೆ ಪ್ರೀತಿ ಬರುವ ಹಾಗೆ ಯಾರು ಬೆಳೆಸ್ತಾ ಇಲ್ಲ. ಈ ಪರಿಸರ ನಮಗೆ ಎಲ್ಲ ಕೊಟ್ಟಿದೆ, ಆ ಪರಿಸರ ಪ್ರೇಮಿಯಾಗಿ ಯಾರನ್ನು ನಾವು ಬೆಳೆಸ್ತಾ ಇಲ್ಲ. ಜೀವನದಲ್ಲಿ ಸಾವಿರಾರು ಗಿಡಗಳನ್ನು ಕಡಿಯುವ ನಾವುಗಳು ಒಂದು ಗಿಡವನ್ನಾದರೂ ನಾವು ನೆಡ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ನಾವು ಅರಿವು ಮೂಡಿಸ್ತಾ ಇಲ್ಲ. ಅರಿವು ಮೂಡಿಸುವಂಥ ಕಾರ್ಯಕ್ರಮ ಯಾವುದೂ ನಡೀತಾ ಇಲ್ಲ. ಯಾವುದೋ ಒಂದು ಸರ್ಕಾರದ್ದು ನಡೀತಾ ಇಲ್ಲ, ಒಂದು ಸಂಘ ಸಂಸ್ಥೆ ಖಾಸಗಿಗಳದ್ದು ನಡೀತಾ ಇಲ್ಲ. ಯಾಕಂದರೆ ಎಷ್ಟೋ ವರ್ಷಗಳಿಂದ, ಎಷ್ಟೋ ಸಾವಿರಾರು ಕೋಟಿ ವರ್ಷಗಳಿಂದ ನಮಗೆ ಒಂದು ರಕ್ಷಕವಾಗಿ, ನಮಗೆ ಆರೋಗ್ಯಕ್ಕೆ ಬೇಕಾದ ಎಲ್ಲ, ನಮ್ಮ ಜೀವಿಸಲಿಕ್ಕೆ ಬೇಕಾದ ಎಲ್ಲ ಮೂಲಗಳನ್ನು ಕೊಟ್ಟ ಈ ಒಂದು ಧರೆಯನ್ನು, ಈ ಧರಿತಿಯನ್ನು, ಭೂಮಿಯ ತಾಯಿಯನ್ನು, ಈ ಪರಿಸರವನ್ನು ನಾವೆಲ್ಲರೂ ಏನು ಮಾಡಿವಪ್ಪ ಅಂತಂದರೆ ಮರೆತು ಬಿಟ್ಟಿವಿ. ಅದನ್ನು ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಳಕತ್ತೀವಿ. ಜೊತೆಗೆ ಇಲ್ಲಿರುವಂಥ ಅನೇಕ ಫಲವಳಿಕೆಗಳನ್ನು, ಪ್ರಾಣಿ ಸಂಕುಲವನ್ನು ನಾವು ಹಾಳು ಮಾಡಕತ್ತಿದ್ದೀವಿ, ನಾಶ ಮಾಡಕತ್ತೀವಿ. ಜೊತೆಗೆ ನಮ್ಮ ಒಂದು ಮಾನವ ಕುಲವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಗೋರಿಯನ್ನು ನಾವೇ ತೋಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇದಕ್ಕೆ ಬೇಗ ಇದಕ್ಕೆ ಒಂದು ಕಾನೂನು ರೂಪವಾಗಿ ಒಂದು ಕಾನೂನು ಬರಬೇಕು. ಒಂದು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲರೂ ತಮ್ಮ ಮನಸ್ಸಿಗೆ ತಿಳಿದು, ತಮ್ಮ ಮನಕ್ಕೆ ತಿಳಿದು, ಆತ್ಮಕ್ಕೆ ತಿಳಿದು, ಆತ್ಮಮಂಥನ ಮಾಡಿಕೊಂಡು ಈ ಒಂದು ಪರಿಸರ ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಪ್ರತಿಯೊಬ್ಬರು ಕೇಕ್ ಕಟ್ ಮಾಡಿ ಆರೋಗ್ಯಕ್ಕೆ ಹಾನಿಕರ ಒಂದು ಕೇಕ್ ಅಂತ ಹೇಳ್ತಾರೆ. ಅನೇಕ ಒಂದು ತಂಪು ಪಾನೀಯಗಳನ್ನು, ಕೇಕ್ಗಳನ್ನು, ಅನೇಕ ಇನ್ನಿತರ ಒಂದು ನಾವು ವಸ್ತುಗಳನ್ನು ತಂದು ಅವನ್ನು ಸೇವಿಸಿ ಒಂದು ದಿನ ಎಷ್ಟೋ ಒಂದು ಹಣ ಖರ್ಚು ಮಾಡಿ ಮಾಡ್ತಾ ಇರ್ತೀವಿ. ಬರೀ ಒಂದು 10 ರೂಪಾಯಿ ಕೊಟ್ಟರೆ ಒಂದು ಸಸಿ ಬರುತ್ತೆ, ಒಂದು ಮಾವಿನ ಮರ ಬರುತ್ತೆ, ಒಂದು ಬೇವಿನ ಮರ ಬರುತ್ತೆ, ನೆರಳಾಗುವಂಥ ಮರ ಬರುತ್ತೆ, ಇನ್ನಿತರ ಅನೇಕ ಒಂದು ಗಿಡಮೂಲಿಕೆಗಳು ಬರ್ತವೆ. ಒಂದು ಸಸಿಯನ್ನು ನಮ್ಮ ಹುಟ್ಟುಹಬ್ಬದಲ್ಲಿ ಹಚ್ಚಿದರೆ, ನಮ್ಮ ತಾಯಿ ಹೆಸರಲ್ಲಿ ಒಂದು ಸಸಿಯನ್ನು ಹಚ್ಚಿದರೆ, ನಮ್ಮ ತಂದೆ ತಾಯಿಗಳ ಹೆಸರಲ್ಲಿ ಹಚ್ಚಿದರೆ, ನಮ್ಮ ಮಕ್ಕಳ ಹೆಸರಲ್ಲಿ ಒಂದು ಸಸಿಯನ್ನು ಹಚ್ಚಿದರೆ ಮುಂದೊಂದಿದೆ ನಾವು ಹೆಮ್ಮರವಾಗಿ ಒಂದು ಆದಾಯವನ್ನು ಕೊಡ್ತವೆ. ಒಂದು ಪರಿಸರಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಂತಾಗುತ್ತದೆ. ಆ ಪರಿಸರ ಮಾತೆ ನಮ್ಮನ್ನು ಹರಿಸುತ್ತಾಳೆ. ಒಂದು ಮಾವಿನ ಮರ 20,000ವರೆಗೆ ಹಣ್ಣನ್ನು ಕೊಡುತ್ತೆ ಇವತ್ತು ದಿನ. ಅದಕ್ಕಷ್ಟೊಂದು ಬೆಲೆ ಆಗಿದೆ. ಒಂದು ನೇರಳೆ ಮರ ಹಚ್ಚಿ, ಮಾವಿನ ಮರ ಹಚ್ಚಿ, ಬೇವಿನ ಮರ ಹಚ್ಚಿ, ಯಾವುದೇ ಆದಂಥ ಹಣ್ಣಿನ ಮರಗಳನ್ನು ಹಚ್ಚಿ, ನೆರಳೆ ಆಗುವಂಥ ಮರಗಳನ್ನು ಹಚ್ಚಿರಿ. ಆದರೆ ನಮ್ಮ ಮಕ್ಕಳಿಗೆ ಪರಿಸರದಲ್ಲಿ ಒಂದು ಗಿಡ ಮರಗಳನ್ನು ಹಚ್ಚುವಂಥ ಒಂದು ರೂಢಿ ಬೆಳೆಸಬೇಕು. ಅದರಿಂದ ಬರುವಂಥ ಲಾಭ ಏನಿದೆ ಅಂತೇಳಿ ಆ ಮಕ್ಕಳಿಗೆ ತಿಳಿಸಬೇಕಾಗಿದೆ. ನಾವು ಇವತ್ತು ಎಲ್ಲರೂ ರೈತರು ಸಹ ಇದ್ರ ಬಗ್ಗೆ ಕೈ ಜೋಡಿಸಬೇಕಾಗಿದೆ, ಎಲ್ಲರೂ ಗಮನ ವಹಿಸಬೇಕಾಗಿದೆ. ಯಾಕಂದರೆ ಇದು ನಮ್ಮ ನಿಮ್ಮ ಉಳಿವಿನ ಪ್ರಶ್ನೆಯಾಗಿದೆ. ಇವತ್ತಿನ ದಿನ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಕಲಿಸ್ತಾ ಇದ್ದಾವೆ. ಆದರೆ ಯಾವೊಂದು ಶಿಕ್ಷಣ ಸಂಸ್ಥೆಗಳು ಇನ್ನಿತರ ಜೀವನ ಕಲೆಯನ್ನು, ಜೀವಿಸುವ ಜೀವನ ಕಲೆಯನ್ನು, ಈ ಪರಿಸರ ಪ್ರೇಮವನ್ನು, ಒಬ್ಬರಿಂದ ಒಬ್ಬರಲ್ಲಿ ಇರುವಂಥ ಸಂಬಂಧವನ್ನು, ಆತ್ಮೀಯತೆಯನ್ನು, ಬಾಂಧವ್ಯವನ್ನು, ಮಾನವ ಒಂದು ಕುಲದಲ್ಲಿ ಮಾನವೀಯತೆಯನ್ನು, ಮಾನವೀಯ ಮೌಲ್ಯಗಳನ್ನು ಯಾರೂ ಕಲಿಸ್ತಾ ಇಲ್ಲ.